IPL 2025 ಇದೇ ಮಾರ್ಚ್ 22ರಿಂದ ಸ್ಟಾರ್ಟ್ ಆಗ್ತಾ ಇದೆ. 18ನೇ ಸೀಸನ್ಗೆ ನಮ್ಮ RCB ತಂಡದ ಹೊಸ ಕ್ಯಾಪ್ಟನ್ ಆಗಿ ರಜತ್ ಪಟಿದಾರ್ ಅವರು ಆಯ್ಕೆಯಾಗಿದ್ದಾರೆ. 18ನೇ ಸೀಸನ್ನಲ್ಲಿ ರಜತ್ ರವರ ಕ್ಯಾಪ್ಟನ್ಸಿನಲ್ಲಾದರೂ ನಮ್ಮ RCB ತಂಡ ಕಪ್ ಗೆಲ್ಲೋ ಟೀಮ್ ಇದೆಯಾ ಇಲ್ವಾ ಎಂದು ತಿಳ್ಕೊಳ್ಳೋಣ. 2025ರ RCB ಸ್ಕ್ವಾಡ್ ಒಂದಲ್ಲ ಒಂದು ಕಡೆ ನೀವು ನೋಡೇ ಇರ್ತೀರ. RCBಯ ಸ್ಕ್ವಾಡ್ನ ವಿಶೇಷತೆ ಏನಂದರೆ ಪ್ರತಿ ಬಾರಿ ಬ್ಯಾಟಿಂಗ್ನಲ್ಲಿ ಸ್ಟ್ರಾಂಗ್ ಇದ್ದು ಬೌಲಿಂಗ್ ವೀಕ್ ಇರ್ತಿತ್ತು. ಆದರೆ ಈ ಬಾರಿ ಬೌಲಿಂಗ್ ಕೂಡ ತುಂಬ ಕಾನ್ಸಂಟ್ರೇಟ್ ಮಾಡಿ ಒಳ್ಳೊಳ್ಳೆ ಪಿಕ್ಸ್ ಮಾಡಿದ್ದಾರೆ. ಪ್ರಮುಖವಾಗಿ ನಮ್ಮ ಡೆತ್ ಓವರ್ ಬೌಲಿಂಗ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಭುವನೇಶ್ವರ್ ಕುಮಾರ್ ಮತ್ತು ರಸಿಕ್ದಾರ್ ಅವರನ್ನು ಖರೀದಿ ಮಾಡಿದ್ದಾರೆ. ಭುವನೇಶ್ವರ್ ಕುಮಾರ್ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ IPLನಲ್ಲಿ ತುಂಬ ಎಸ್ಟಾಬ್ಲಿಷ್ ಆಗಿರೋ ಬೌಲರ್. ಇನ್ನು ಭುವಿ ಜೊತೆ ಡೆತ್ನಲ್ಲಿ ಬೌಲಿಂಗ್ ಮಾಡೋಕ್ಕೆ ಡೆತ್ ಸ್ಪೆಷಲಿಸ್ಟ್ ಎಂದೇ ಫೇಮಸ್ ಆಗಿರೋ ರಸಿಕ್ದಾರ್ ಇದ್ದಾರೆ. ರಸಿಕ್ದಾರ್ ಯಾರ್ಕರ್ಗಳಿಗೆ ತುಂಬ ಫೇಮಸ್ ಆಗಿದ್ದಾರೆ. ಒಂದೆರಡು ಸೀಸನ್ IPLನಲ್ಲೂ ಕೂಡ ಆಡಿರುವ ಅನುಭವವಿದೆ. ಇಷ್ಟು ಸೀಸನ್ಗಳಿಂದ ಡೆತ್ ಓವರ್ ಬೌಲಿಂಗ್ ಸಮಸ್ಯೆ ಇದ್ದ RCB ತಂಡಕ್ಕೆ ಯಶ್ ದಯಾಲ್ ಜೊತೆ ರಸಿಕ್ದಾರ್ ಮತ್ತು ಭುವನೇಶ್ವರ್ ಕುಮಾರ್ ಜಾಯ್ನ್ ಆಗಿರೋದ್ರಿಂದ ಟೀಮ್ ಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ತಾ ಇದೆ. RCB ತಂಡಕ್ಕೆ ಓಪನರ್ಸ್ಗಳಾಗಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಬರ್ಬೋದು. ವಿರಾಟ್ ಕೊಹ್ಲಿ IPL ಮತ್ತು T20 ಫಾರ್ಮ್ಯಾಟ್ಗಳಲ್ಲಿ ರೀಸೆಂಟಾಗಿ ಓಪನರ್ ಆಗಿ ಬಂದು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ. ಹಾಗಾಗಿ ವಿರಾಟ್ ಕೊಹ್ಲಿ ರವರು ಓಪನರ್ ಆಗಿ ಕಂಟಿನ್ಯೂ ಆಗೋ ಚಾನ್ಸಸ್ ತುಂಬ ಇದೆ. ಇನ್ನು ವಿರಾಟ್ ಜೊತೆ ಇಂಗ್ಲೆಂಡ್ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರೋ ಫಿಲಿಪ್ ಸಾಲ್ಟ್ ಓಪನ್ ಮಾಡ್ತಾರೆ. ಸಾಲ್ಟ್ ಅಗ್ರೆಸಿವ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ವಿರಾಟ್ ಮೇಲೆ ಸ್ಟ್ರೈಕ್ ರೇಟ್ ಪ್ರೆಷರ್ ಕಡಿಮೆ ಆಗುತ್ತೆ. ಇನ್ನು ನಂಬರ್ 3ನಲ್ಲಿ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಬರ್ತಾರೆ. ದೇವದತ್ ಪಡಿಕ್ಕಲ್ ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲೂ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತಾ ಇರೋದ್ರಿಂದ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಗೋ ಚಾನ್ಸಸ್ ತುಂಬ ಇದೆ. ದೇವದತ್ ಪಡಿಕ್ಕಲ್ ಪ್ರಮುಖವಾಗಿ ಓಪನರ್ ಆದರೂ ಇಲ್ಲಿ ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾ ಇರೋದ್ರಿಂದ ಅವರು ನಂಬರ್ 3ನಲ್ಲಿ ಆಡಬೇಕಾಗುತ್ತೆ. ದೇವದತ್ ಪಡಿಕ್ಕಲ್ನೇನಾದರೂ ನಂಬರ್ 3ಗಿಂತ ಕೆಳಗಡೆ ಕಳಿಸಿದ್ರೆ ಅವರು ಚೆನ್ನಾಗಿ ಆಡಿಲ್ಲ. ಈ ಹಿಂದಿನ ಸೀಸನ್ಗಳಲ್ಲಿ ರಾಜಸ್ಥಾನ್ ರಾಯಲ್ಸ್ನಲ್ಲಿ ನಂಬರ್ 3ಗಿಂತ ಕೆಳಗಡೆ ಬಂದಾಗ ಅವರು ಸ್ಟ್ರಗಲ್ ಮಾಡೋದು ನೋಡಿದ್ದೇವೆ. ಆದ್ದರಿಂದ ಓಪನಿಂಗ್ ಇಲ್ಲದಿದ್ದಾಗ ದೇವದತ್ ಪಡಿಕ್ಕಲ್ ನಂಬರ್ 3ನಲ್ಲೇ ಆಡುವುದು ಸೂಕ್ತ. ಇನ್ನು ನಂಬರ್ 4ನಲ್ಲಿ ನಮ್ಮ ತಂಡದ ಸ್ಪಿನ್ ಬ್ಯಾಷರ್ ಎಂದೇ ಫೇಮಸ್ ಆಗಿರೋ ರಜತ್ ಪಟಿದಾರ್ ಬರಲಿದ್ದಾರೆ. ರಜತ್ ಪಟಿದಾರ್ ಮಿಡ್ಲ್ ಓವರ್ಸ್ಗಳಲ್ಲಿ ತುಂಬ ಕ್ರೂಷಿಯಲ್ ಆಗ್ತಾರೆ. ಏಕೆಂದರೆ ಲಿವಿಂಗ್ಸ್ಟನ್ ಮತ್ತು ಬೆತ್ಲರ್ ಸ್ಪಿನ್ನರ್ಸ್ಗಳ ವಿರುದ್ಧ ಸ್ಟ್ರಗಲ್ ಮಾಡೋ ಚಾನ್ಸಸ್ ತುಂಬ ಇದೆ. ಆದ್ದರಿಂದ ರಜತ್ ಪಟಿದಾರ್ ಅವರೇ ಮಿಡ್ಲ್ ಓವರ್ಸ್ಗಳಲ್ಲಿ ಸ್ಪಿನ್ನರ್ಸ್ಗಳ ವಿರುದ್ಧ ಎದುರಿಸಬೇಕಾಗಿದೆ. ಇನ್ನು ನಂಬರ್ 5 ಮತ್ತು ನಂಬರ್ 6ನಲ್ಲಿ ಇಂಗ್ಲೆಂಡ್ನ ಆಲ್ರೌಂಡರ್ಗಳಾಗಿರೋ ಲಿವಿಂಗ್ಸ್ಟನ್ ಮತ್ತು ಬೆತ್ಲರ್ ಬರಲಿದ್ದಾರೆ. ಮ್ಯಾಕ್ಸ್ವೆಲ್ ಬದಲಾಗಿ ಬಂದಿರುವ ಲಿವಿಂಗ್ಸ್ಟನ್ ಕೂಡ ಮ್ಯಾಕ್ಸ್ವೆಲ್ ತರಹದ ಪ್ಲೇಯರ್. ಮ್ಯಾಕ್ಸ್ವೆಲ್ ರವರ ಕನ್ಸಿಸ್ಟೆನ್ಸಿ ಇಲ್ಲದ ಕಾರಣ RCB ತಂಡ ಡ್ರಾಪ್ ಮಾಡಿತ್ತು. ಇನ್ನು ಲಿವಿಂಗ್ಸ್ಟನ್ ರವರು ಕೂಡ ಕನ್ಸಿಸ್ಟೆಂಟ್ ಆಗಿ ಆಡಿಲ್ಲ. ಆದ್ದರಿಂದ ನಮ್ಮ RCBಗೆ ಬಂದ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ನೀಡುತ್ತಾರೆ ಎಂದು ಕಾದು ನೋಡಬೇಕಿದೆ. ಇನ್ನು ತಂಡದ ವಿಕೆಟ್ ಕೀಪರ್ ಆಗಿ ಜಿತೇಶ್ ಶರ್ಮಾ ಆಡುವ ಚಾನ್ಸಸ್ ಇದೆ. ಜಿತೇಶ್ ಶರ್ಮಾ ಸ್ಪಿನ್ ವಿರುದ್ಧ ತುಂಬ ಚೆನ್ನಾಗಿ ಆಡ್ತಾರೆ. ಆದರೆ ಫಾಸ್ಟ್ ಬೌಲಿಂಗ್ ವಿರುದ್ಧ ಸ್ಟ್ರಗಲ್ ಮಾಡ್ತಾರೆ. ಆದ್ದರಿಂದ ಇವರನ್ನು ಕೂಡ ಮಿಡಲ್ ಓವರ್ಸ್ಗಳಲ್ಲಿ ಯೂಸ್ ಮಾಡೋ ಸಾಧ್ಯತೆ ಇದೆ ಫ್ಲೋಟರ್ ಆಗಿ. ಜಿತೇಶ್ ಶರ್ಮಾರವರು ಈ ಹಿಂದೆ ಫಾಸ್ಟ್ ಬೌಲರ್ಸ್ಗಳ ಶಾರ್ಟ್ ಬಾಲ್ಗೆ ನಾವು ಸ್ಟ್ರಗಲ್ ಮಾಡಿರುವುದನ್ನು ನೋಡಿದ್ದೇವೆ. ಇನ್ನು ನಂಬರ್ 8ನಲ್ಲಿ ಸ್ಪಿನ್ ಬೌಲಿಂಗ್ ಆಲ್ರೌಂಡರ್ ಆಗಿರೋ ಕೃನಾಲ್ ಪಾಂಡ್ಯ ಆಡಲಿದ್ದಾರೆ. ಕೃನಾಲ್ ಪಾಂಡ್ಯ ಕೂಡ ಈ ಹಿಂದೆ ಚಾಂಪಿಯನ್ಸ್ ಟೀಮ್ಗಳಲ್ಲಿ ಇದ್ದ ಪ್ಲೇಯರ್ ಮತ್ತು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. IPLನಲ್ಲಿ ಸುಮಾರು ವರ್ಷಗಳಿಂದ ತುಂಬ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡ್ಕೊಂಬಂದಿರೋ ಬೌಲರ್ ಆಗಿದ್ದಾರೆ ಮತ್ತು ಪವರ್ ಪ್ಲೇನಲ್ಲಿ ಬೌಲಿಂಗ್ ಮಾಡಿರುವ ಅನುಭವವಿದೆ. ಫಾಸ್ಟ್ ಬೌಲರ್ಸ್ಗಳಾಗಿ ಭುವನೇಶ್ವರ್ ಕುಮಾರ್, ಹ್ಯಾಸಲ್ವುಡ್ ಮತ್ತು ಯಶ್ ದಯಾಲ್ ಆಡುವ ಸಾಧ್ಯತೆ ಇದೆ. 3 ಜನ ಕೂಡ ಪವರ್ ಪ್ಲೇನಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಯಶ್ ದಯಾಲ್ ಮತ್ತು ಭುವನೇಶ್ವರ್ ಕುಮಾರ್ ಅವರನ್ನು ಡೆತ್ನಲ್ಲಿ ಯೂಸ್ ಮಾಡೋ ಚಾನ್ಸಸ್. ಪ್ಲೇಯರ್ಗಳಾಗಿ ರಸಿಕ್ದಾರ್, ಸುಯಾಶ್ ಶರ್ಮಾ, ಸ್ವಪ್ನಿಲ್ ಸಿಂಗ್ ಮತ್ತು ಮನೋಜ್ ಬಾಂಡಾಗಿ ಆಡಬಹುದು. ಫಾಸ್ಟ್ ಬೌಲರ್ ಬೇಕಾದಲ್ಲಿ ರಸಿಕ್ದಾರ್ ಅವರನ್ನು ಯೂಸ್ ಮಾಡಬಹುದು. ಸ್ಪಿನ್ನರ್ ಬೇಕಾದಲ್ಲಿ ಸುಯಾಶ್ ಶರ್ಮಾ ಮತ್ತು ಸ್ವಪ್ನಿಲ್ ಸಿಂಗ್ ಆಪ್ಷನ್ ಇದ್ದಾರೆ. ಇನ್ನು ಬ್ಯಾಟರ್ ಆಗಿ ನಮ್ಮ ಕನ್ನಡಿಗ ಮನೋಜ್ ಬಾಂಡಾಗೆ ಕೂಡ ಆಪ್ಷನ್ ಇದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಪ್ರಮುಖವಾಗಿ ರಸಿಕ್ದಾರ್ ಅವರು ಆಡುವ ಸಾಧ್ಯತೆ ತುಂಬ ಇದೆ. ಇನ್ನು RCBಯ ತಂಡ ಈ ಬಾರಿ ಆನ್ ಪೇಪರ್ ತುಂಬ ಬ್ಯಾಲೆನ್ಸ್ಡ್ ಟೀಮ್ ಆಗಿ ಕಾಣ್ತಾ ಇದೆ. ಗ್ರೌಂಡ್ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನೀಡುತ್ತೆ ಎಂದು ಕಾದು ನೋಡಬೇಕಿದೆ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.